ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮ ಉಲ್ಲಂಘಿಸಿ ನಡೆಸುತ್ತಿರುವ ಕಾರ್ಖಾನೆಗಳ ವಸ್ತುಸ್ಥಿತಿ ಕುರಿತು ಮೇಲಾಧಿಕಾರಿಗಳಿಗೆ ದೂರು. ನಗರದಲ್ಲಿ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಸಿ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಯಮಗಳನ್ನು ಗಾಳಿಗೆ ತೂರಿ ನಡೆಸುತ್ತಿರುವ ಕಾರ್ಖಾನೆಗಳ ವಸ್ತುಸ್ಥಿತಿಯ ಕುರಿತು ಮೇಲಾಧಿಕಾರಿಗಳಿಗೆ ಅದರ ವರದಿಯನ್ನು ಸಲ್ಲಿಸಲಾಗುವುದು ಎಂದು ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಸಿ ಅವರು ತಿಳಿಸಿದರು. ನಗರದಲ್ಲಿ ಸೋಮವಾರ ಕೈಗಾರಿಕಾ ಪ್ರದೇಶದಲ್ಲಿನ ವಿವಿಧ ಕಾರ್ಖಾನೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ವಿವಿಐಪಿ ಗೆಸ್ಟ್ ಹೌಸ್ನಲ್ಲಿ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಹನುಮಂತರಾಯ್, ಇನ್ಸ್ಪೆಕ್ಟರ್ಗಳಾದ ಬಾಬಾ ಸಾಹೇಬ್ ಪಟೇಲ್, ಸಂತೋಷ್ ರಾಠೋಡ್ ಹಾಗೂ ತಾಲೂಕು ಪಂಚಾಯಿತಿ ಇಒ ದೀಪಿಕಾ ನಾಯ್ಕರ್ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಏನು ಆದೇಶ ಮಾಡಿದೆ ಅಂದರೆ, ಈ ಹುಮ್ನಾಬಾದ್ ತಾಲೂಕಿನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಟ್ಟು 47 ಕಾರ್ಖಾನೆಗಳಿದೆ. ಕೈಗಾರಿಕಾ ಪ್ರದೇಶದಲ್ಲಿ 47 ಕಾರ್ಖಾನೆಗಳಿದೆ. ಆ 47 ಕಾರ್ಖಾನೆಗಳಲ್ಲಿ ಈ ವಾತಾವರಣಕ್ಕೆ ಮತ್ತು ಪರಿಸರಕ್ಕೆ ಅನಾನುಕೂಲ ಉಂಟು ಮಾಡುವಂತಹ ತ್ಯಾಜ್ಯವನ್ನು ಹೊರಹಾಕ್ತಾ ಇದ್ದಾರೆ. ಅದರ ಮೂಲಕ ಅಲ್ಲಿನ ಸಾರ್ವಜನಿಕರಿಗೆ ಮತ್ತು ಅಂತರ್ಜಲ, ಇದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಅಂತರ್ಜಲ ಕಲುಷಿತ ಆಗ್ತಾ ಇದೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತಾಯಿದೆ ಅನ್ನುವಂಥ ಒಂದು ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಪ್ರಕರಣ ದಾಖಲು ಮಾಡಿಕೊಂಡು ಶ್ರೀಮತಿ ಸುನಂದ ಅವರು ಈ ಪ್ರಕರಣ ದೂರುದಾರರಾಗಿದ್ದರು. ಪ್ರಕರಣ ದಾಖಲು ಮಾಡಿಕೊಂಡು ವಿಚಾರಣೆ ನಡೆಸಿದ್ದಾರೆ. ಆ ಸಮಯದಲ್ಲಿ ಈ ಒಂದು ಹುಮ್ನಾಬಾದ್ ತಾಲೂಕಿನಲ್ಲಿ ಬರುವಂಥ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರೋದು ಎಲ್ಲ ಕಾರ್ಖಾನೆಗಳು, ಒಟ್ಟು 47 ಕಾರ್ಖಾನೆಗಳಿದೆ. ಅದರಲ್ಲಿ 18 ಕಾರ್ಖಾನೆಗಳನ್ನು ಕೆಂಪು ಲಿಸ್ಟಲ್ಲಿ ಹಾಕಿದ್ದಾರೆ, ರೆಡ್ ಲಿಸ್ಟಲ್ಲಿ. 17 ಕಾರ್ಖಾನೆಗಳನ್ನ ರೆಡ್ ಲಿಸ್ಟಲ್ಲಿ ಹಾಕಿದ್ದಾರೆ. 18 ಕಾರ್ಖಾನೆಗಳನ್ನ ರೆಡ್ ಲಿಸ್ಟಲ್ಲಿ ಹಾಕಿದ್ದಾರೆ. ಮತ್ತು 24 ಕಾರ್ಖಾನೆಗಳನ್ನು ಆರೆಂಜ್ ಲಿಸ್ಟಲ್ಲಿ ಹಾಕಿದ್ದಾರೆ. ಮತ್ತು 5 ಕಾರ್ಖಾನೆಗಳನ್ನು ಗ್ರೀನ್ ಲಿಸ್ಟಲ್ಲಿ ಹಾಕಿದ್ದಾರೆ. ನಾವು ಪ್ರಯಾರಿಟಿ ಈ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಈ ತಾಲೂಕಿಗೆ ಸಂಬಂಧಪಟ್ಟಂಥ DEO ಡಿಸ್ಟ್ರಿಕ್ಟ್ ಎನ್ವಿರಾನ್ಮೆಂಟಲ್ ಆಫೀಸರ್ ಏನಿರ್ತಾರೆ ಅವರು, ಮತ್ತು AC ಅವರು, ತಹಶೀಲ್ದಾರ್ ಅವರು, ಇವರುಗಳ ಸಮ್ಮುಖದಲ್ಲಿ, ಅದೇ ರೀತಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್ ಇವ್ರನ್ನ ಕರ್ಕೊಂಡು ಹೋಗಿ ಲೇಬರ್ ಆಫೀಸರ್, ಲೇಬರ್ ಡಿಪಾರ್ಟ್ಮೆಂಟ್ ಎಲ್ಲ ವಿಭಾಗಗಳ ಅಧಿಕಾರಿಗಳು, ಸಂಬಂಧಪಟ್ಟವರು, ಕಾರ್ಖಾನೆಗಳಿಗೆ ಸಂಬಂಧಪಟ್ಟಂಥ ಎಲ್ಲರನ್ನೂ ಕರ್ಕೊಂಡು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ವರದಿ ಸಲ್ಲಿಸಿ ಅಂತ ಅವರಿಗೆ ಆದೇಶ ಕೊಟ್ಟಿದ್ದರು. ಆ ಸ್ಥಳ ಪರಿಶೀಲನೆ ವೇಳೆಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಬೀದರ್ ಘಟಕದ SP ಅವರು ಕೂಡ ಹಾಜರಿರಬೇಕು ಅಂತ ಸೂಚನೆ ಕೊಟ್ಟಿದ್ದರು. ಅದರ ಪ್ರಕಾರ ನಾನು ಇವತ್ತು ಇವ್ರ ಜೊತೆ ಭಾಗವಹಿಸಿದೆ. ಇವತ್ತು ಬೆಳಗಿನಿಂದ ಇದುವರೆಗೂ ಕೂಡ 9 ರೆಡ್ ಕೆಂಪು ಪಟ್ಟಿಯಲ್ಲಿ ನಮೂದಿಸಿರುವಂಥ 9 ಕಾರ್ಖಾನೆಗಳ ಸ್ಥಳಗಳಿಗೆ ನಾವು ಭೇಟಿ ಕೊಟ್ಟಿದ್ವಿ. ಒಂದು ಸ್ಪ್ರಿಂಗ್ ಐಸ್ ಅಂತ ಇನ್ನೊಂದು, ಅದು ಗ್ರೀನ್ ಲಿಸ್ಟಲ್ಲಿ ಬರೋದೇ, ಆ ಕಾರ್ಖಾನೆಗೂ ಭೇಟಿ ಕೊಟ್ಟಿದ್ದೆ. ಅದೇ ರೀತಿ ಈ 9 ಕಾರ್ಖಾನೆ ರೆಡ್ ಲಿಸ್ಟಲ್ಲಿರೋ ಕಾರ್ಖಾನೆಗಳ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಬಾವಿ, ರ್ಯಾಡಿಸನ್ ಲ್ಯಾಬ್ಸ್ ಅಂತ ಒಂದು ಕಾರ್ಖಾನೆ ಇದೆ, ಅದ್ರ ಪಕ್ಕ ಇರೋ ಒಂದು ಬಾವಿ, ಮತ್ತು ಸ್ಪ್ರಿಂಗ್ ಐಸ್ ಅನ್ನುವಂಥ ಒಂದು ಕಾರ್ಖಾನೆ ಇದೆಯಲ್ಲ, ಅದರ ಬಳಿ ಇರುವಂಥ ಬೋರ್ವೆಲ್, ಅದು 2 ವಾಟರ್ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಲಿಕ್ಕೆ ಮಧ್ಯಾಹ್ನ ನಮ್ಮ ಎನ್ವಿರಾನ್ಮೆಂಟ್ ಆಫೀಸರ್ ಅವ್ರಿಗೆ ತಿಳಿಸಿದ್ದೀನಿ. ಅವ್ರು ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಅದನ್ನು ಕಲಬುರಗಿ ರಾಸಾಯನಿಕ ಪ್ರಯೋಗಾಲಯಕ್ಕೆ ಕಳಿಸ್ಕೊಟ್ಟು ಅದನ್ನ ಟೆಸ್ಟ್ ಮಾಡಿ ಅದು ಏನು ಭೂಮಿಯಲ್ಲಿ ಸಿಗುವಂಥ ನೀರಿನ ಇತರೆ ಸ್ವಚ್ಛ ನೀರಿನ ಏನು ಅದಕ್ಕೆ ಮಾಪನಕ್ಕೆ ಸರಿಯಾಗುತ್ತಾ, ಅದಕ್ಕೆ ಸರಿ ಇದೆ ಅನ್ನೋದನ್ನು ಅವ್ರು ವರದಿ ಕೊಡ್ತಾರೆ. ಅದೇ ರೀತಿ ಮತ್ತೆ ಈಗ ನಾವು ಈಗಷ್ಟೇ ಒಂದು ವಿಸಿಟ್ ಮಾಡಿದ್ವಲ್ಲ, ಸ್ವಿಟಿಕ್ ಲ್ಯಾಬ್ ಅನ್ನುವಂಥದ್ದು ಇದಕ್ಕೂ ವಿಸಿಟ್ ಮಾಡಿದ್ದೀವಿ. ಅದರಲ್ಲೂ ಕೂಡ ಸ್ವಿಟಿಕ್ ಲ್ಯಾಬ್ ಒಳಗಡೆ ಇರುವಂಥ ಒಂದು ಬೋರ್ವೆಲ್ಲು ಮತ್ತು ಸ್ವಿಟಿಕ್ ಲ್ಯಾಬ್ ಆಚೆ ಇರುವಂಥ ಬೋರ್ವೆಲ್ನಲ್ಲೂ ಕೂಡ ಅಂತರ್ಜಲ ಕಲುಷಿತ ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ಸ್ಯಾಂಪಲ್ಸ್ ತೆಗೆಯೋಕೆ ಹೇಳಿದೆ. ಸ್ಯಾಂಪಲ್ಸ್ ತೆಗೆದುಕೊಂಡು ಅದನ್ನು ಪರಿಶೀಲನೆ ಮಾಡಿ ಅದಕ್ಕೂ ಕೂಡ ವರದಿಯನ್ನು ಕೊಡ್ತಾರೆ. ಈವರೆಗೆ ನಾವು ಏನು ಭೇಟಿ ನೀಡಿದ್ದೀವಿ, ಈ ಕಾರ್ಖಾನೆಗಳಿಂದ ಬರುವಂತಹ ವೇಸ್ಟ್ ಏನು ಬರುತ್ತೆ, ವೇಸ್ಟೇಜ್ ಮಟೀರಿಯಲ್, ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಒಂದು ರೀತಿ ರಿವಾಜಿದೆ, ನಿಯಮಾವಳಿ ಇದೆ. ಆ ನಿಯಮಾವಳಿ ಪ್ರಕಾರ ಅವರು ಆ ವೇಸ್ಟನ್ನು ಡಿಸ್ಪೋಸ್ ಮಾಡ್ತಾ ಇದ್ದಾರೆ ಇದು ಇಲ್ಲವಾ ಅನ್ನೋದನ್ನು ಕೂಡ ನಾವು ಗಮನ ಹರಿಸಿ ನೋಡಿದ್ವಿ. ಆದರೆ 1-2 ಕಾರ್ಖಾನೆಗಳು ಅದರ ವರದಿಯನ್ನು ನಮ್ಮ ಮೊನ್ನೆ ಉಪಲೋಕಾಯುಕ್ತ ಅವರು ಸಲ್ಲಿಸ್ತೀವಿ. 1-2 ಕಾರ್ಖಾನೆಗಳು ಆ ಒಂದು ಎಲ್ಲ ಮಾನದಂಡಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕರ ಹಿತ ಕಾಪಾಡೋದ್ರ ಬದಲು ಅದು ಅವರಿಗೆ ಅನಾನುಕೂಲ ಆಗುವಂಥ ರೀತಿಯಲ್ಲಿ ವೇಸ್ಟ್ ಡಿಸ್ಪೋಸ್ ಮಾಡಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ.
ಅದೇ ರೀತಿ ಕೆಲವೊಂದು ಕಾರ್ಖಾನೆಗಳಲ್ಲಿ ಚಿಮಣಿನಲ್ಲಿ ಬರುವಂಥ ಹೊಗೆ ಏನಿದೆ ಮತ್ತು ಅದರಿಂದ ಎವಾಪರೇಟ್ ಆಗುವಂಥ ಒಂದು ಕೆಮಿಕಲ್ ಸ್ಮೆಲ್ ಇದೆಯಲ್ಲ, ಅದು ಕಾರ್ಖಾನೆಗಳನ್ನು ದಾಟಿ ಆಚೆ ಬರುವಂಥದ್ದು ಕೂಡ ನಮ್ಮ ಗಮನಕ್ಕೆಲ್ಲ ಬಂದಿದೆ. ಈ ಬಗ್ಗೆ ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು, ನಾವು ಮತ್ತು ರೆವಿನ್ಯೂ ಅಥಾರಿಟೀಸ್ ಮತ್ತು ZP ಅಧಿಕಾರಿಗಳೆಲ್ಲ ಸೇರಿ ಒಂದು ಕ್ರೋಢೀಕೃತ ವರದಿಯನ್ನು ಮಾನ್ಯ ಉಪಲೋಕಾಯುಕ್ತರವರಿಗೆ 1-2 ದಿನದೊಳಗೆ ಸಲ್ಲಿಸ್ತೀವಿ. ಇದುವರೆಗೆ ಇದಿಷ್ಟು. ಅದಲ್ಲದೆ ಇಲ್ಲಿ ಮಾಣಿಕ್ ನಗರದಲ್ಲಿ 2 ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದೀವಿ. ಅದೊಂದು ಆ ಇಂಡಸ್ಟ್ರಿಯಲ್ ಏರಿಯಾದಿಂದ ಬರುವಂತಹ ತ್ಯಾಜ್ಯ ಹಳ್ಳದಲ್ಲಿ ಹರಿಯುವ ನೀರು ಜೊತೆ ಸೇರಿಕೊಂಡು ಮಾಣಿಕ್ ನಗರದಲ್ಲಿರುವಂಥ ಒಂದು ಸರ್ಕಾರಿ ಹಳ್ಳವನ್ನು ಕಲುಷಿತಗೊಳಿಸಿದೆ. ಮತ್ತು ಅದರಲ್ಲಿ ಅದೇ ಹಳ್ಳಕ್ಕೆ ಮುಂದೆ ಕಟ್ಟಿರುವಂಥ ಒಂದು ಚೆಕ್ ಡ್ಯಾಮ್ನು ಕೂಡ ಒಡೆದಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ವರದಿ ಸಲ್ಲಿಸಲಿಕ್ಕೆ ನಾನು ಕೂಡ ಅವರಿಗೆ ಪತ್ರ ಬರೆದು ಪರಿಶೀಲನೆ ಮಾಡಿಸ್ತೀನಿ. ಇದಿಷ್ಟು ಇವತ್ತಾಗಿರುವಂಥ ವಿಚಾರ. ಸರ್, ಅವು ಕಾರ್ಖಾನೆಗಳು ಯಾವ ಅಂತ ಹೇಳ್ಬೋದಾ? ಇವತ್ತು ನಾನು ಭೇಟಿ ಕೊಟ್ಟಂಥ ಕಾರ್ಖಾನೆಗಳು ಒಂದು ರಿಚ್ ಕೆಮಿಕಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಮೊದಲನೇದಾಗಿ ಹೋಗಿದ್ದು, ಆರ್ ಕೆಮಿಕಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಅದಾದ ಬಳಿಕ ಸತ್ಯದೀಪ್ತ ಫಾರ್ಮಾಸ್ಯೂಟಿಕಲ್ಸ್ ಅಂತ ಆರ್ ಕೆಮಿಕಲ್ಸು. ಅದಾದಮೇಲೆ ಸತ್ಯದೀಪ್ತ ಫಾರ್ಮಾಸ್ಯೂಟಿಕಲ್ಸ್, KST ಫಾರ್ಮಾಸ್ಯೂಟಿಕಲ್ಸ್ ಅಂತ 3ನೇದಕ್ಕೆ ವಿಸಿಟ್ ಮಾಡಿದ್ವಿ. ಅದಾದ ಬಳಿಕ ವಿರೂಪಾಕ್ಷ ಆರ್ಗ್ಯಾನಿಕ್ಸ್ ಅಂತ ಒಂದೊಂದು ಕಾರ್ಖಾನೆಗೆ ವಿಸಿಟ್ ಮಾಡಿದ್ವಿ. ನಂಬರ್ 10 ಕರ್ನಾಟಕ ಪೇಪರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಾರ್ಖಾನೆ, ಇದು ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಅದನ್ನು ಕೂಡ ವಿಸಿಟ್ ಮಾಡಿದ್ವಿ. ಅದಾದ ಬಳಿಕ ರ್ಯಾಡಿಸನ್ ಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್, ಸ್ಪ್ರಿಂಗ್ ಐಸ್ ಫ್ಯಾಕ್ಟ್ರಿ ಅಂತ ಅದೊಂದು ವಿಸಿಟ್ ಮಾಡಿ ಅದರಲ್ಲೂ ಕೂಡ ಬೋರ್ವೆಲ್ ಸ್ಯಾಂಪಲ್ಸ್ ತಗೊಳ್ಳೋಕೆ ಹೇಳಿದೆ. ಏನಿದೆ ಈ ಕರ್ನಾಟಕ ಪೇಪರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋಂಥ ಕಾರ್ಖಾನೆ ಇದೆಯಲ್ಲ, ಅದ್ರ ಪಕ್ಕದ ಒಂದು ಖಾಲಿ ಜಾಗದಲ್ಲಿರುವಂಥ ಬಾವಿಯಲ್ಲಿ ಕಲುಷಿತವಾಗಿರೋ ನೀರು ಸ್ಟಾಕ್ ಆಗಿದೆ, ಅದ್ರ ಸ್ಯಾಂಪಲ್ಸ್ ತೆಗಲಿಕ್ಕೆ ಹೇಳಿದೆ. ಲಕ್ಷ್ಮೀ ದುರ್ಗಾ ಡ್ರಗ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಲಕ್ಷ್ಮೀ ದುರ್ಗಾ ಡ್ರಗ್ಸ್ ಕೂಡ ವಿಸಿಟ್ ಮಾಡಿದ್ವಿ. ಅದು 5ನೇ ಸೀರಿಯಲ್ ನಂಬರಲ್ಲಿದೆ. ಅದಾದ ಬಳಿಕ ಕೋರೆ ಕೆಮಿಕಲ್ಸ್ ಅಂತ ಇದ್ರದ್ದು ಕೂಡ ವಿಸಿಟ್ ಮಾಡಿದ್ವಿ. ಅದು ಈಗ ಸ್ವಿಟಿಕ್ ಲ್ಯಾಬ್ಸ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ಅದಕ್ಕೆ ಕೂಡ ನಾವು ವಿಸಿಟ್ ಮಾಡಿದ್ವಿ. ಅದಲ್ಲದೆ ಆನೆಕೊಳ್ಳ ಅಂತ ಇವರು ಏನು ವೇಸ್ಟ್ ಮಟೀರಿಯಲ್ಸ್ನ ಕಾನೂನು ಪ್ರಕಾರ ಒಂದು SOP ಇರ್ತದೆ, ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್, ಅದ್ರ ಪ್ರಕಾರ ಡಿಸ್ಪೋಸ್ ಮಾಡದೆ ಯಾವುದೋ ಒಂದು ಹಳ್ಳದಲ್ಲಿ ಸುರಿತಾ ಇದ್ದಾರೆ ಅಂತ ಏನು ಪತ್ರಿಕಾ ಮಿತ್ರರು ನಮಗೆ ಮಾಹಿತಿ ಕೊಟ್ಟಿದ್ದರು. ಆ ಮಾಹಿತಿ ಅನುಸಾರ ನಾವು ಅಲ್ಲಿಗೂ ಕೂಡ ಭೇಟಿ ನೀಡಿ ಅದನ್ನು ಪರಿಶೀಲನೆ ಮಾಡಿದ್ದೀವಿ. ಅದು GPS ಫೋಟೋ ಮಾಡಿದ್ವಿ ಮತ್ತು ಅದಕ್ಕೆ ಸಂಬಂಧಪಟ್ಟ ವರದಿ ಕಳಿಸ್ತೀವಿ. ಅಲ್ಲಿ ನಿಜವಾಗ್ಲೂ ಡಿಸ್ಪೋಸ್ ಆಗಿರುವಂಥ ಮಟೀರಿಯಲ್ ಸಂಬಂಧಪಟ್ಟಾಗಿ ಎನ್ವಿರಾನ್ಮೆಂಟ್ ಅವರು ಕೂಡ ಮುಂದಿನ ಕ್ರಮ ತೆಗೆದುಕೊಳ್ತಾರೆ. ಇದಿಷ್ಟು. ಸರ್, 2 ಕಾರ್ಖಾನೆ ಅಂತ ಹೇಳಿದ್ರಲ್ಲ, ಅದು ಯಾವುದು ನಿಯಮ ಉಲ್ಲಂಘನೆ ಆಗ್ತಿರೋದು ಫಸ್ಟ್ 2 ಕಾರ್ಖಾನೆ? ವೇಸ್ಟ್ ಡಿಸ್ಪೋಸಲ್ಗೆ ಸಂಬಂಧಪಟ್ಟ ಹಾಗೆ ನಾವು ಭೇಟಿ ನೀಡಿದಾಗ ಆರ್ಕೆಮ್ ಪ್ರೈವೇಟ್ ಲಿಮಿಟೆಡ್ ಒಂದು ಮತ್ತು ಸತ್ಯದೀಪ್ತ ಫಾರ್ಮಾಸ್ಯೂಟಿಕಲ್ಸ್, ಇದು 2 ಕಾರ್ಖಾನೆಯವರು ವೇಸ್ಟ್ ಡಿಸ್ಪೋಸಲ್ಸ್ನ ಸರಿಯಾಗಿ ಮಾಡ್ತಾ ಇಲ್ಲ. ಮತ್ತು ಈ ಸತ್ಯದೀಪ್ತ ಕಾರ್ಖಾನೆಯವರು ಪರ್ ಡೇ ಅವ್ರು ಹೇಳಿದ ಪ್ರಕಾರ 1ರಿಂದ 1.5 MT ಮೆಟ್ರಿಕ್ ಟನ್ ತ್ಯಾಜ್ಯ ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ತ್ಯಾಜ್ಯವನ್ನು ಕೂಡ ಅವರು ಕಳೆದ 5 ತಿಂಗಳಿಂದ ಡಿಸ್ಪೋಸ್ ಮಾಡಿಲ್ಲ, ಅಲ್ಲೇ ಇಟ್ಕೊಂಡಿದ್ದಾರೆ. ಡಿಸ್ಪೋಸ್ ಮಾಡಲಿಕ್ಕೆ ಕಲ್ಯಾಣ ಕರ್ನಾಟಕ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಯಾವುದೋ ಒಂದು ಸಂಸ್ಥೆ ಇದೆಯಂತೆ, ಎನ್ವಿರಾನ್ಮೆಂಟಿಂದ ಅಪ್ರೂವ್ ಆಗಿದೆ, ಈ ಡಿಸ್ಟ್ರಿಕ್ಟ್ ಎನ್ವಿರಾನ್ಮೆಂಟ್ ಇದೆ ಬೋರ್ಡಿಂದ. ಅವರು ಸರಿಯಾಗಿ ಕಾರ್ಯನಿರ್ವಹಿಸದೇ ಇರೋದರಿಂದ ಆ ವೇಸ್ಟ್ ಆಗಿ ಅವ್ರ ಸ್ಟಾಕಲ್ಲಿ ಇಟ್ಕೊಂಡಿದ್ದಾರೆ ತಿಳಿದು. ಸರ್, ಈಗ ಮುಂದಿನ ಕ್ರಮ ಏನು ನಾವು ವಿಸಿಟ್ ಮಾಡಿದ್ದೀವಿ, ಇದಕ್ಕೆ ಸಂಬಂಧಪಟ್ಟಂಗೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಅವರವರ ಏನೇನು ಅಬ್ಸರ್ವ್ ಮಾಡಿದರೆ ಎಲ್ಲವನ್ನು ಕೂಡ ಒಂದು ವರದಿ ರೂಪದಲ್ಲಿ ನಾವು ಅದನ್ನು ಸಿದ್ಧಪಡಿಸಿ ಮಾನ್ಯ ಉಪಲೋಕಾಯುಕ್ತರು ನಮ್ಗೆ ಏನು ಆದೇಶ ಕೊಟ್ಟಿದ್ದಾರಲ್ಲ ಅವರಿಗೆ ಅದನ್ನು ಸಲ್ಲಿಸ್ತೀವಿ. ಮುಂದಿನ ಕಾರ್ಯವನ್ನು ಅವ್ರು ಜರುಗಿಸ್ತಾರೆ. ಸರ್, ಈಗ ಒಟ್ಟಾರೆ ಮೇಲ್ನೋಟಕ್ಕೆ ನಿಮ್ಗೆ ಏನು ಅನಿಸುತ್ತೆ? ಮೇಲ್ನೋಟಕ್ಕೆ ಈ ಭಾಗದಲ್ಲಿ ಒಂದು ಏನು ಇಂಡಸ್ಟ್ರೀಸ್ ಇದೆಯಲ್ಲ ಅದರಿಂದ ಸ್ವಲ್ಪ ಅನಾಹುತ ಆಗ್ತಾ ಇದೆ. ಅದನ್ನು ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟು ನಿಯಂತ್ರಣ ಮಾಡಬೇಕು. ಅದು ನಮ್ಮ ಮಾನ್ಯ ಉಪಲೋಕಾಯುಕ್ತ ಜಸ್ಟಿಸ್ ಇದ್ದಾರಲ್ಲ ಅವರು ಅದನ್ನು ಕ್ರಮ ಜರುಗಿಸ್ತಾರೆ. ಯಾವ ಟೈಮ್ ಬೌಂಡ್ ಏನಂತ ಅವರು ನಿಗದಿಪಡಿಸ್ತಾರೆ. ನನಗೆ ಸ್ಪಾಟ್ ವಿಸಿಟ್ ಮಾಡಿ ರಿಪೋರ್ಟ್ ಕೊಡಿ ಅಲಾಂಗ್ ವಿತ್ ತಾಲೂಕು ಆಫೀಸರ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ನಾವು ಮಾಡ್ತೀವಿ.